ಗಿರಿಜಾ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಬಹಳ ಸಿಗರೇಟ್ ಸೇರ್ತಾ ಇದ್ದೆ. ನನ್ನ ಸ್ಕೂಟರ್ ಡಿಕ್ಕಿ ಯಾವಾಗ್ತಾ ಇದ್ರೂ 20 ಪ್ಯಾಕ್ ಸಿಗರೇಟ್ ನನಗೆ ಸ್ಟಾಕ್ ಇರಬೇಕು. 5 ರಿಂದ 6 ಪ್ಯಾಕ್ ಸಿಗರೇಟ್ ಸೇರ್ತಿದ್ದೆ. ಸಣ್ಣ ಸರ್ಜರಿ ಅಲ್ಲ, ಇದೊಬ್ಬ ಸರ್ಜನ್ ಓಪನ್ ಮಾಡಿರೋದು. ತುರಂತ ಅಂತ ಹೇಳಿದ್ರೆ ಸರ್ಜರಿ ಮಾಡುವಾಗ ಎಫಿಗ್ಲಾಟಿಸ್ ತೆಗೆದುಬಿಟ್ರು. ಎಫಿಗ್ಲಾಟಿಸ್ ಅಂತ ಹೇಳಿದ್ರೆ ನಾವು ತಿಂದಿದ್ದು ಮತ್ತೆ ಆಚೆಗೆ ಬರ್ದಿರ ನೋಡ್ಕೊಳ್ಳೋದು. ಇವಾಗ ಮಲಗಿದಾಗ ವಾಪಸ್ ಬರಬೇಕಲ್ಲ, ಮುಚ್ಚಳ ಇರೋತ್ತಲ್ಲ, ಕರ್ಕೊಂಡು ಮಾಡೋದು. ಅನ್ನನಾಳದ ಕ್ಯಾಪ್ ಬೇಸಿಕ್ ಅದನ್ನು ತೆಗೆದು ಬಿಟ್ಟಿದ್ದಾರೆ. ಹಂಗಾಗಿನೇ ನಾನು 15 ವರ್ಷದಿಂದ ಮಲಗುವಂಗಿಲ್ಲ. ಈಗ ಹಾಗೆ 15 ವರ್ಷ ಆಯ್ತು. ಈಗ ವಿಜ್ಞಾನಕ್ಕೆ ಒಂದು ಸವಾಲು ನೀವು. ಹೌದು. ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ನರ್ಸರಿ ಮಾಡೋಕೆ ಮುಂಚೆ ಏನು ಬೆಳೀತಿದ್ರಿ? ಫಸ್ಟು ತರಕಾರಿಗಳು. ನಾನು ಎಂಥ ಆರ್ಗ್ಯಾನಿಕ್ ಅಲ್ಲಿ ಅದು ಮೆಣಸಿನ ಗಿಡ ಬೆಳೆದಿದ್ದೆ ಅಂತ ಹೇಳಿದ್ರೆ, ನಾಟಿ ಮೆಣಸಿನ ಗಿಡ 2.5 ವರ್ಷ ಕೊಯ್ತು. ನಾಟಿ ಮೆಣಸಿನ ಗಿಡ ಹೆಂಗಸರು ನಿಂತ್ಕೊಂಡು ಬಿಡಿಸ್ತಾ ಇದ್ದಿದ್ದು ಮೆಣಸಿನಕಾಯಿನ. ಅಷ್ಟಾಯಿತು. ಭಾಳ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅದರಲ್ಲಿ ಒಂದು 30 ಜನ ಪಕ್ಷಿಗಳು ಅಲ್ಲೇ ಬಂದು ಗೂಡುಗಳು ಮಾಡ್ಕೊಂಡಿದ್ವು. ಇನ್ನೆಷ್ಟು ಮೆಣಸಿನ ಗಿಡ ಬೆಳೆದಿತ್ತು ಅಂತ ಲೆಕ್ಕ ಹಾಕ್ಕೊಳ್ಳಿ. ಅದಾದಮೇಲೆ ಬೆಲೆ ಕೇಳಿದ್ರೆ ಒಂದು ಹೆಂಗಸು ಒಂದು ಮಣ ಮೆಣಸಿನಕಾಯಿ ಬಿಡಿಸ್ತಾಯಿದ್ರು. ಅವಳಿಗೆ 4 ರೂಪಾಯಿ ಕೂಲಿ. ಒಂದು ಮಣ ಅಂದರೆ 12 kg. 10 kg ಮಣದ ಕಾಲ ಅದು. ಮೊದಲು 12 kg, ಅದ್ರ ಹಿಂದಿಂದು ಇಂಗ್ಲೀಷ್ನವ್ರ ಕಾಲ, ಅದ್ರ ಹಿಂದಿಂದು ಮಣಕ್ಕೆ 12 kg. ನಾವೆಲ್ಲ ಬಂದಮೇಲೆ ಮಣಕ್ಕೆ 10 kg ಆಯಿತು. 10 kg ಕಾಯಿ ಹೋಗ್ತಾ ಇದ್ದು 8 ರಿಂದ 10 ರೂಪಾಯಿ. 1 ರೂಪಾಯಿ ಕಮಿಷನ್ನು, 4 ರೂಪಾಯಿ ಎಣ್ಣಾಳಿಗೆ ಕೂಲಿ. ಇನ್ನು 4 ರೂಪಾಯಲ್ಲಿ ನಾನೆಲ್ಲ ಸರ್ಕಸ್ ಮಾಡಬೇಕಾಗಿತ್ತು, ಲೆಕ್ಕ ಹಾಕ್ಕೊಳ್ಳಿ. ಅದರಲ್ಲಿ ಹಣ್ಣುಕಾಯಿ ಮಾಡಿ ಒಣಮೆಣಸಿನಕಾಯಿ ಮಾಡಿಟ್ಟಿತ್ತು. ಮೊದಲನೇ ಬೆಳೆ ಅದು. ಒಣಮೆಣಸಿನಕಾಯಿ ಮಾಡಿಟ್ಟಿದ್ರೆ ಅಷ್ಟಿಷ್ಟಲ್ಲ, 60 ಮೂಟೆ ಆಗಿತ್ತು. 60 ಮೂಟೆ ಮಾರಿದ್ದು ನಾನು ಒಂದು ತಂಗಿ ಮದುವೆ ಆಯಿತು. ಏನು ಉಳಿಲಿಲ್ಲ ಅಂದ್ರೆ ಅದು ಉಳೀತು. 2.5 ಎಕರೆ. 2.5 ಎಕರೆಗೆ ಹಾಕಿರಲಿಲ್ಲ. ಮೆಣಸಿನಕಾಯಿ ಹಾಕಿದ್ದು 1 ಎಕರೆಗೆ. 1 ಎಕರೆ ಒಣಮೆಣಸಿನಕಾಯಿ. ಒಂದು ತಂಗಿ ಮದುವೆ ಆಯಿತು. ಒಣಮೆಣಸಿನಕಾಯಿ ಅಂದರೆ ಗಿಡ ಹಂಗೆ ಬೆಳೆದಿದ್ವಿ ಸರ್. ಚಿಕ್ಕಬಳ್ಳಾಪುರದ್ದು ಮೆಣಸಿನಕಾಯಿ ಅಂತ ಉದ್ದ ಬರ್ತಾ ಇತ್ತು, ಸಣ್ಣ, ಬ್ಯಾಡಿಗೆಗಿಂತ ಖಾರ. ಭಾಳ ಫೇಮಸ್ ವೆರೈಟಿ ಅದು. ಅದನ್ನು ಹಣ್ಣು ಮಾಡಿ ಒಣಗಿಸಿ ಇಟ್ಕೊಂಡಿದ್ದ ಅದು ಸ್ಟಾಕ್. ಮದುವೆ ಬಂದಾಗ ಅದನ್ನ ಮಾರಿದ್ವಿ, ಮದುವೆ ಆಗೋಯ್ತು. 2.5 ಎಕರೆಲ್ಲೇ ನೀವು ಸಕ್ಸಸ್ಫುಲ್ ಫಾರ್ಮರ್. ಹೌದು ಸರ್. 2.5 ಎಕರೆಯಲ್ಲೇ ನಾವು ಏನೆಲ್ಲ ಮಾಡಿದ್ದೀವಿ ಎಲ್ಲ 2.5 ಎಕರೆಯಲ್ಲೇ ಸರ್. ಈ ತೋಟನೂ ಅದರದ್ದೇ ಸಂಪಾದನೆ. ಆ 2.5 ಎಕರೆದೇ ಪ್ರತಿಫಲ ಇದು. ಹೌದೌದು. ನಾನು ಅಂದರೆ ಹಿರಿಯರು ಕೊಟ್ಟಿದ್ದಲ್ಲ ಇದು? ನಿಮ್ಮ ಹಿರಿಯರು ಕೊಟ್ಟಿದ್ದಲ್ಲ ಇದು? ಅಲ್ಲ ಸರ್, ಇದು ನನ್ನ ಸ್ವಂತ. ಇದು ಆ 2.5 ಎಕರೆ ಹಿರಿಯರು ಕೊಟ್ಟಿದ್ದು. ಆ 2.5 ಎಕರೆಯಲ್ಲಿ ಅದು ಭಾಳ ಚೆನ್ನಾಗಿ ತಿಳ್ಕೊಡ್ರಿ. ನಂದು 1.25 ಎಕರೆ, ಇನ್ನೊಂದು 1.25 ಎಕರೆಯಲ್ಲಿ ಅರ್ಧ ತಮ್ಮಂದ್ರದ್ದು. ಒಬ್ಬ ತಮ್ಮ ಎಲೆಕ್ಷನ್ಗೆ ನಿಂತ್ಬಿಟ್ಟು ಅದನ್ನ ನನಗೆ ಮಾರ್ಬಿಟ್ಟ. ನಾನು ಬೇಡ ಅಂತ ಹೇಳಿದ್ರು ಇಲ್ಲ, ಬೇಕೇ ಬೇಕಂತ. ಇನ್ನೊಬ್ಬ ತಮ್ಮ ಹಂಗೇ ಇದ್ದಾನೆ, ಅವನು 25 ಗುಂಟೆ. ಆದರೆ ಅವ್ರದ್ದೇ ಕೆಲಸಗಳು ಜಾಸ್ತಿ ಇರೋದ್ರಿಂದ ಈ ಕಡೆಗೇನು ಬರಲ್ಲ. ಈಗ ನಾನು ಒಂದು 3 ವರ್ಷದಿಂದ ಆ 25 ಗುಂಟೆಗೆ ಬಾಡಿಗೆ ಕೊಟ್ಟು ಬಿಡ್ತಾ ಇದ್ದೀನಿ ಅವನಿಗೆ. ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರು ಸರ್? 4 ಜನ ಅಣ್ಣ ತಮ್ಮಂದ್ರು. 4 ಜನದಲ್ಲಿ ಹಳೇ ತೋಟ ನಮ್ದಿತ್ತಲ್ಲ, ಅಲ್ಲಿ 3/4 ಎಕರೆ. ಅಂದರೆ ಅಲ್ಲಿ ನಂದಗೋಕುಲ, ಅಮರಾವತಿ ಹೋಟ್ಲೆಲ್ಲ ಇದೆ. ಅದನ್ನೆಲ್ಲ ಕಟ್ಟಿಸ್ಬಿಟ್ಟು ನಮ್ಮ ಅಣ್ಣನಿಗೆ ಕೊಟ್ಟಿವಿ. ನಮ್ಮ ಅಣ್ಣನ ಮಗನಿಗೆ. ನಮ್ಮ ಅಣ್ಣ ತೀರೋಗ್ಬಿಟ್ರು. 2000 ತೀರೋದ್ರು. ನಮ್ಮ ಅತ್ತಿಗೆ 2002 ತೀರೋದ್ರು. ಆವಾಗ ನನ್ನ ಇದರಲ್ಲೇ ಇತ್ತು. ಅದನ್ನೆಲ್ಲ ಕಟ್ಟಿಸಿ ಅವನು ಹುಡುಗ ಏನು ಇದಾಗಲ್ಲ ಅಂತ ಅದನ್ನು ಅವನಿಗೆ ಮಾಡಿಕೊಟ್ಟೆ. ಚೆನ್ನಾಗಿ ನಡೀತಾ ಇದೆ. ಒಂದು 5 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. ಸೆಟ್ಲಾಗಿದ್ದಾನೆ ಅವನು. ಅದೇನು ಹೇಳಿ, ನೀವು ಹೇಳ್ದಂಗೆ ಸಾಯೋವರೆಗೂ ಕಷ್ಟಪಟ್ಟು ದುಡಿಯೋದ್ರಲ್ಲಿರೋ ಸುಖ ದುಡ್ಡು ಕಂತೆ ಬರೋದ್ರಲ್ಲಿಲ್ಲ ಸರ್. ಹಣ ಅನ್ನೋದು ಯಾವುದು ಲೆಕ್ಕ ಅಲ್ಲ. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ನಾನು ಅದರಲ್ಲಿ ಉಳಿಸಿ ಸ್ವಲ್ಪ ಅಲ್ಲಾಕಿ ಜಮೀನು ಇಲ್ಲಿ ಮಾಡಿ ಟ್ರೈನಿಂಗ್ ಸೆಂಟರ್ಗಳು ಮಾಡಿ ಎಲ್ರಿಗೂ ರೈತರಿಗೆ ಕಲಿಸ್ಕೊಂಡು ದೂರ ಓಡಾಡೋಕ್ಕಾಗಲ್ಲ ಅಂತ ಇದನ್ನು ಕೊಂಡ್ಕೊಬಿಟ್ಟೆ. ಅವನ್ನೆಲ್ಲ ಮಾರ್ಕೊಂಡು ಬಂದರೆ ಆಗಿದ್ದು ನನಗೆ 3,80,00,000. ಅದಕ್ಕೆ ಇನ್ನೊಂದು 10 ಲಕ್ಷ ಸೇರಿಸಿ ಇದನ್ನು ತಗೊಂಡೆ. ಇವತ್ತು ಕರೆದು ಮಾರಾಕಿದ್ರೆ 15 ಕೋಟಿ ಕೊಡ್ತಾರೆ. ಹೈವೇ ಇದೆ, ಹೋಟ್ಲು ರೆಸಾರ್ಟು ಹಾಕೊಂತಾನೆ. ಸೊ ನಾನು ಅದು ಮಾರ್ಬಿಟ್ಟು ಏನು ಮಾಡಲಿ ದುಡ್ಡನ್ನ ಹೇಳಿ? ಈ ಸುಖ ಹೊಟ್ಟೋಗುತ್ತೆ ನೋಡಿ. ಎಲ್ಲಿ ಸರ್ ನಂದು ಅಂತ. ಇವಾಗ ಬಂದ್ವಿ, ಕೂತ್ಕೊಂಡ್ವಿ, 15 ದಿನಕ್ಕೊಂದು ಸಾರಿ ಬಾಗಿಲು ತೆಗೆದ್ರೂ ಹೀಗಿರುತ್ತೆ. ಅಲ್ಲಿ ಬೇಜಾರಾಯಿತು, ಇಲ್ಲೊಂದು ಬಂದು 1 ಗಂಟೆ ಕಳೀತೀನಿ, ಒಂದು ರಾತ್ರಿ ಇಲ್ಲಿರ್ತೀವಿ, ಹೋಗ್ತೀವಿ, ಅಲ್ಲಿ ಎಂಜಾಯ್ ಮಾಡಿ ವಾಕಬಲ್ ಡಿಸ್ಟೆನ್ಸು. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ಬಿಡ್ತೀವಿ ಅಲ್ಲಿಗೆ.
ಮುಗೀತಲ್ಲ. ಸಂಜೆ ವಾಕಿಂಗ್ ಬಂದು ಇಲ್ಲಿ ಒಂದು ನೈಟ್ ಇದ್ದು ಇನ್ನು ಯಾರು ಸರ್ ಇದಕ್ಕಿಂತ ಲಕ್ಸುರಿ ಜೀವನನ ಮಾಡೋರು? ಇಷ್ಟಿಷ್ಟುದ್ದ ಎಣ್ಣೆ ಬಾಟ್ಲಿಗೆ ಇಟ್ಕೊಂಡು ಕುಡಿಯೋದೆಲ್ಲ ಬೇರೆ ವಿಷಯ ಅದು. ಆದರೆ ಇಷ್ಟು ನೆಮ್ಮದಿ ನಿಮ್ಮದು ಅನ್ನೋ ಫೀಲು. ಒಂದು ನನಗೆ ಭಾಳ ಅತ್ಯಾಶ್ಚರ್ಯದ ವಿಚಾರ ಸರ್ ನಿಮ್ಮ ಲೈಫಲ್ಲಿ. ಈಗ ನೀವು ನೋಡಿ ಇಷ್ಟು ಆರ್ಗ್ಯಾನಿಕ್ ಬಗ್ಗೆ ಸಾವಯವದ ಬಗ್ಗೆ ಮಾತಾಡ್ತೀರಿ ಆದರೆ ನಿಮಗೆ ಅಷ್ಟು ಮಾರಣಾಂತಿಕವಾದ ಕಾಯಿಲೆ ಬಂತಲ್ಲ. ಸೊ ನಾವು ಹೇಳ್ತಾ ಇದ್ವಿ ಇದು ಎಲ್ಲ ಏನಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳಿದ್ದೀನಿ ಸ್ಪಷ್ಟವಾಗಿ 82ರಿಂದ 95ರವರೆಗೂ ಅತ್ಯುಗ್ರವಾದ ವಿಷಯಗಳಲ್ಲೇ ಇದ್ದೋಗ್ಬಿಟ್ಟಿದೆ. ರಾಸಾಯನಿಕ 13-14 ವರ್ಷ. ಅದು ಆಗ ಪ್ರತಿದಿನ ಯಾವುದಕ್ಕನ ಒಂದು ಔಷಧಿ ಹೊಡಿತಾನೆ ಇರ್ತಾ ಇದ್ದೆ. ಎವ್ರಿ ಡೇ ಏನಕ್ಕಾದರೂ ಒಂದಕ್ಕೆ ರಾಸಾಯನಿಕ ಕೃಷಿ. ಅದು ನಿಮಗೆ ಆ ನಂತರ ಈ ಸಾವಯವಕ್ಕೆ ಬಂದ ಮೇಲೆ ಕೂಡ ಆ ರೆಸಿಡ್ಯೂಗಳು ಆಮೇಲೆ ಬಹಳ ಆವಾಗಲೇ ನಾನು ಅದೂ ಟ್ರೈನಿಂಗ್ ಪ್ರೋಗ್ರಾಮ್. ಆಗಲೂ ರೈತರಿಗೆಲ್ಲ ಸಲಹೆಗಳು ಕೊಡ್ತಾ ಇದ್ದೆ. ಒಬ್ಬಿಬ್ರಲ್ಲ, ಯೂನಿವರ್ಸಿಟಿಯವರು ತುಂಬ ಕಳಿಸೋರು ರಾಸಾಯನಿಕ ಕೃಷಿ ಮಾಡೋವಾಗ. ರಾಸಾಯನಿಕ ಕೃಷಿ ಕಲ್ತ್ಕೊಂಬರೋದಕ್ಕೆ ಕಳಿಸೋರು. ಸರ್ಕಾರ ಡಿಪಾರ್ಟ್ಮೆಂಟ್ಗಳು ಕಳಿಸೋರು. ಯಾರ ಹತ್ರ ಏನೂ ತಗೋತಾ ಇರಲಿಲ್ಲ. ನನಗೇನು ಗೊತ್ತಾ, ಅವರೆಲ್ಲ ಗುರುದಕ್ಷಿಣೆ ಕೊಡ್ತಾ ಇದ್ದಿದ್ದು. ಭಾಳ ಸಿಗರೇಟ್ಸ್ ಎತ್ತಾ ಇದ್ದೆ. ಒಂದೊಂದು ಬಂಡಲ್ ಸಿಗರೇಟ್ ತಂದು ಕೊಟ್ಬಿಡೋರು. ಏನು ಅಂತ ನನ್ನ ಸ್ಕೂಟ್ರ್ ಡಿಕ್ಕಿ ಯಾವಾಗ್ತಾ ಇದ್ರೂ 20 ಪ್ಯಾಕ್ ಸಿಗರೇಟ್ ನನಗೆ ಸ್ಟಾಕ್ ಇರಬೇಕು. ಚೈನ್ ಸ್ಮೋಕರ್ ನೀವು? ಚೈನ್ ಸ್ಮೋಕರಲ್ಲ, ಅದಕ್ಕಿಂತ ಹೆಚ್ಚು. ಆದರೆ ಅಲ್ಲಿ ಕೂಡ ಒಂದು ಪಾಲಿಸಿಗಳು ಇಟ್ಕೊಂಡಿದೆ. ಮನೆ ಹತ್ರ ಸಿಗರೇಟ್ ಸೇರ್ತಿರಲಿಲ್ಲ. ನನ್ನ ಫ್ಯಾಮಿಲಿ ಮುಂದೆ ಯಾವತ್ತೂ ಸಿಗರೇಟ್ ಸೇದಿಲ್ಲ. ಆಚೆ ಹೋದರೆ 5ರಿಂದ 6 ಪ್ಯಾಕ್ ಸಿಗರೇಟ್ ಸೇರ್ತಿದ್ದೆ ಇನ್ನು ಡೇ ಅಂದರೆ ಹತ್ರ 100. ಹೌದು, 50 ಸಿಗರೇಟು 5 ಪ್ಯಾಕ್ ಅಂದರೆ 50ರಿಂದ 60 ಸಿಗರೇಟ್ ಸೇರ್ತಿದ್ದೆ. ಅವೆಲ್ಲ ಆಗಿರ್ಬೋದು ಅದು. ಆದರೆ ಆಗಿದ್ದಲ್ಲ, ಅದು ಸರ್ವೈವ್ ಆದವಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಈ ತೋಟದಿಂದ ನ್ಯಾಚುರಲ್ ಗಾಳಿ, ನ್ಯಾಚುರಲ್ ಸೋರ್ಸು, ನ್ಯಾಚುರಲ್ ಫುಡ್ಗಳು ತಿಂದಿದ್ರಿಂದ ಬೇಗ ರಿಕವರ್ ಆದ್ವಿ ಆ ವಯಸ್ಸಿನಲ್ಲಿ. ನಿಮ್ಗೆ ಡಿಟೆಕ್ಟ್ ಆಗಿದ್ದು ಕ್ಯಾನ್ಸರ್ ಯಾವ ವರ್ಷ? 10. ಅಲ್ಲಲ್ಲ, ನಿಮ್ಗೆ ಎಷ್ಟನೇ ಏಜಲ್ಲಿ? 52, 53ನೇ ವಯಸ್ಸು. ಈಗ ಆಗಿ 15 ವರ್ಷ ಆಯಿತು. ಈಗ ವಿಜ್ಞಾನಕ್ಕೆ ಒಂದು ಸವಾಲು ನೀವು. ಹೌದು, ಇದೇನು ತುಂಬ ಸಣ್ಣ ಸರ್ಜರಿ ಅಲ್ಲ. ಇದೊಬ್ಬ ಸರ್ಜನ್ ಓಪನ್ ಮಾಡಿರೋದು. ಏನು ಅಂದಿದ್ರು ಡಾಕ್ಟ್ರು ಬಿಗಿನಿಂಗ್? ಏನು 3ನೇ ಸ್ಟೇಜ್ ಇದು ನಿಮ್ಮ ಅದೃಷ್ಟ. ವಾಸಿ ಆಗೋದು ಕಡಿಮೆ, ಸ್ವಲ್ಪ 1-2-3 ವರ್ಷ ಬದುಕಿಸ್ಬೋದೇನೋ ಹೆಚ್ಚು ಅಂತಂದರೆ ಅಷ್ಟೇ. ಎಲ್ಲ ನಾನೇ ಡಿಸ್ಕಸ್ ಮಾಡ್ತಾಯಿದ್ದೆ, ಯಾಕೆಂದರೆ ಫ್ಯಾಮಿಲಿ ಭಯ ಬೀಳ್ತಾರೆ ಅಂತ. ಆಪ್ರೇಷನ್ಗೆ ಹೋಗೋವರೆಗೂ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ನಿಮಗೆ ಕ್ಯಾನ್ಸರ್ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಒಂದೇ ದಿನ ಡಿಕ್ಲೇರ್ ಮಾಡಿ ಆವತ್ತೇ ಹೋಗಿ ಸರ್ಜರಿಗೆ ಹೋಗಿ, ಅದಾದಮೇಲೆ ಕೀಮೋಗಳು ಅದು ಇದು. ಡಾಕ್ಟ್ರುಗಳು ಚಾಲೆಂಜ್ ತಗೊಂಡ್ರು. ಅಷ್ಟೊತ್ತಿಗೆ ಸ್ವಲ್ಪ ಈ ಕೃಷಿಯಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಸಣ್ಣ ಪುಟ್ಟ ಹೆಸರುಗಳಿತ್ತು. ಅದು ಸುಮಾರು ಜನ ಟ್ರೈನಿಂಗ್ನವರು ಡಾಕ್ಟ್ರುಗಳೇ ಅಷ್ಟೊತ್ತಿಗೆ ತೋಟಗಳು ಮಾಡಿಕೊಟ್ಟಿದ್ದೆ. ಅದೆಲ್ಲ ಒಂದು ಇದು. ಆಮೇಲೆ ಹಾಗೆ ನನಗೆ ಹುಷಾರಿಲ್ಲ ಅಂದ್ಬಿಟ್ಟಾಗಿ ಹುಬ್ಳಿ ಬಿಜಾಪುರದಿಂದ ಎಲ್ಲನೂ ಬಸ್ಸುಗಳು ಮಾಡ್ಕೊಂಬಂದ್ಬಿಟ್ರು ರೈತರು ನೋಡೋದಕ್ಕೆ. ಇವ್ರಿಗೆ ಒಂಥರ ಇದೇನಪ್ಪ, ಇವ್ರು ಯಾವ ತೋಟ ಮಾಡ್ತೀನಿ ಅಂತಲೇ ಇವ್ರು ನೋಡೋಕ್ಕೆ ಇಷ್ಟು ಜನ ಬರ್ತಾರೆ ಅಂತ. ಅದೆಲ್ಲ ಚಾಲೆಂಜಿಂಗ್ ತಗೊಂಡು ಮಾಡಿದ್ರು ಅವರು. ತುರಂತ ಅಂತ ಹೇಳಿದ್ರೆ ಸರ್ಜರಿ ಮಾಡುವಾಗ ಎಫಿಗ್ಲಾಟಿಸ್ ತೆಗೆದುಬಿಟ್ರು. ಏನಂದರೆ ಎಫಿಗ್ಲಾಟಿಸ್ ಅಂತ ಹೇಳಿದ್ರೆ ನಾವು ತಿಂದಿದ್ದು ಮತ್ತೆ ಆಚೆಗೆ ಬರ್ದಿರ ನೋಡ್ಕೊಳ್ಳೋದು. ಇವಾಗ ಮಲಗಿದಾಗ ವಾಪಸ್ ಬರಬೇಕಲ್ಲ, ಮುಚ್ಚಳ ಇರುತ್ತಲ್ಲ, ತೆರ್ಕೊಂಡು ಮಾಡ್ತಾರೆ. ಅದ್ರ ಜಠರಕ್ಕೆ ಹೋಗುತ್ತೆ, ಅದು ವಾಪಸ್ ಬರ್ದಿರ ನೋಡ್ಕೊಳ್ಳುತ್ತೆ. ಅದು ಅನ್ನನಾಳದ ಕ್ಯಾಪ್ ಬೇಸಿಕ್ ಅದನ್ನು ತೆಗೆದು ಬಿಟ್ಟಿದ್ದಾರೆ. ಹಂಗಾಗಿನೇ ನಾನು 15 ವರ್ಷದಿಂದ ಮಲಗೋಂಗಿಲ್ಲ. ಅಂದರೆ ಫುಲ್ ಫ್ಲಾಟಾಗಿ ಮಲಗೋಂಗಿಲ್ಲ. 45 ಡಿಗ್ರಿ ಇಷ್ಟು ಮಾತ್ರ. 45 ಡಿಗ್ರಿಯಲ್ಲಿ ಏನೂ ತೊಂದರೆ ಇಲ್ಲ. ಹಾಗೇನೆ ಜೀವನದಲ್ಲಿ ಏನಿಲ್ಲ ಅನ್ನೋದಕ್ಕಿಂತನೂ ಅದನ್ನೇ ಎಂಜಾಯ್ ಮಾಡ್ತಾ ಅದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟೆ. 15 ವರ್ಷ ಕಳೆದೇ ಹೋಗ್ಬಿಡ್ತು. ಅದರಿಂದ ಒಂದು ಸುಖ ಆಯಿತು. ವಿದ್ಯೆ ಇಲ್ದಿದ್ರು ನಾನು ಓದೋ ಅಪಾಪಿ ಪ್ರತಿದಿನ 4 ಗಂಟೆ ಓದೋದಕ್ಕಿಂತ ಅನುಕೂಲ ಆಯಿತು. ವಯಸ್ಸಾಗ್ತಾ ನಿದ್ದೆಯ ಅವಶ್ಯಕತೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಬಾಡಿಗೆ. ಮೊದಲು 9 ಗಂಟೆ ನಿದ್ದೆ ಬೇಕಾಯಿತು ಕಷ್ಟ ಬೀಳುವಾಗ. ಆಮೇಲೆ ಅದು 8 ಗಂಟೆಗೆ ಬಂತು. ಈ ಸ್ವಲ್ಪ ವಯಸ್ಸಾಗ್ತಾ ಈಗ 6 ಗಂಟೆ 6:15 ಗಂಟೆ ಸಾಕಾಗ್ತಾ ಇದೆ. ಒಂದು 3ರಿಂದ 4 ಗಂಟೆ ಓದೋದಕ್ಕೆ ಟೈಮ್ ಸಿಗ್ತಾ ಇದೆ. ಎಲ್ಲರನ್ನೂ ಅಧ್ಯಯನ ಮಾಡೋದಕ್ಕೆ ಒಂದು ಒಳ್ಳೆಯದು. ಬಹುಶಃ ಈ 15 ವರ್ಷದಲ್ಲಿ ಓದಿದ ಸಾಹಿತ್ಯ ಅದಕ್ಕೆ ಮುಂಚಿನ
35 ವರ್ಷದಲ್ಲಿ ಓದೋಕ್ಕಾಗಿರಲಿಲ್ಲ. ಎಲ್ಲ ಓದ್ತಾವು ಸಾಹಿತ್ಯ ಅದನ್ನೇ ಆದರೆ ನಿಮ್ಮನ್ನು ನೋಡಿ ವೈದ್ಯರೇ 2-3 ವರ್ಷ ಬದುಕಿಸ್ಬೋದು ಅಂತ ಅಂದ ಮಾತನ್ನು ಸುಳ್ಳಾಗಿಸಿ 15 ವರ್ಷ ಬದುಕಿಸಿರೋದು ಇಲ್ಲ. ಇದು ಏನಂತ ಹೇಳಿದ್ರೆ, ಒಂದು ಮನೋದಾರಢ್ಯ, ಆಮೇಲೆ ನಾನಿರೋ ಪರಿಸರ. ಯಾವುದೇ ಕ್ಯಾನ್ಸರ್ ಕೋಶಗಳನ್ನ ಆಮ್ಲಜನಕ ಹೆಚ್ಚು ಅದರ ಕೋಶಗಳಿಗೆ ಟಚ್ ಆಗಿಬಿಟ್ರೆ ಅವು ಸತ್ತೋಗ್ತವೆ. ಆಮ್ಲಜನಕ ಹೆಚ್ಚು ಎಲ್ಲಿ, ಅದಕ್ಕೆ ಸ್ವಲ್ಪ ಪ್ರಾಣಾಯಾಮ ಮತ್ತು ಈ ಥರ ಪರಿಸರದಲ್ಲಿ ಓಡಾಡ್ಕೊಂಡಿದ್ದಾಗ ಆಟೋಮೆಟಿಕ್ಕಾಗಿ ಅವು ಅದೇ ಇದರಲ್ಲಿ ಇದ್ದೋಗ್ತವೆ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ನಿಮ್ಮಲ್ಲಿ ಕ್ಯಾನ್ಸರ್ ಇರುತ್ತೆ, ಇವರಲ್ಲಿ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುತ್ತೆ. ಅವಕಾಶ ಬಂದಾಗ ಅದ್ರ ಕೋಶಗಳು ದೊಡ್ಡದಾಗಿ ಅದು ಇದಾಗುತ್ತೆ. ಯಾರಲ್ಲಿ ಇಲ್ಲ, ಪ್ರತಿಯೊಂದು ಜೀವಿಯಲ್ಲಿ ಕ್ಯಾನ್ಸರ್ ಕಣಗಳಿರುತ್ತೆ. ಅವಕಾಶ ಬಂದಾಗ ಅದು ಕ್ರೋಢೀಕರಿಸ್ಕೊಂಡು ಅದು ಒಂದು ಕೋಶನ ನಿರ್ಮಿಸ್ಕೊಂಡು ಅಲ್ಲಿ ದೊಡ್ಡದಾಗಿ ಅಲ್ಲಿ ಒಂದು ಗಾಯ ಮಾಡಿ ಏನು ಮಾಡಿ ಒಂದು ಗಡ್ಡೆನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ವಾಸ ಮಾಡ್ತಿರ್ತವೆ. ಅದೇನು ನಿಮಗೆ ಪ್ರತಿರೋಧಕ ಶಕ್ತಿ ಇರೋವರೆಗೂ ನಿಮ್ಮನ್ನೇನು ಮಾಡೋದಿಲ್ಲ. ನೀವು ಪ್ರತಿರೋಧಕ ಕ್ಯಾನ್ಸರ್ ಕೋಶಗಳಿಗೆ ಪ್ರತಿರೋಧಕ ಶಕ್ತಿ ಕಳ್ಕೊಂಡಿದ್ದೀನ, ಅದು ಎಲ್ಲರಲ್ಲಿ ಉದ್ಭವ ಆಗುತ್ತೆ. ಈಗ ಆಗ್ತಾ ಇರೋದೇ ಈ ಫುಡ್ ಸ್ಟೈಲು, ನಾವು ಉಪಯೋಗಿಸ್ತಾ ಇರೋಂಥ ಎಡಿಬಲ್ ಆಯಿಲ್ಸು, ಇವುಗಳೆಲ್ಲರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಅಥವಾ ಕ್ಯಾನ್ಸರ್ ಶೆಲ್ಗಳಿಗೆ ನಿರೋಧಕ ಶಕ್ತಿ ನಾವು ಕಳ್ಕೊಳ್ತಾ ಇದ್ದೀವಿ. ಅವು ಹೆಚ್ಚೆಚ್ಚು ಆಕ್ರಮಿಸ್ಕೋತಾ ಇದ್ದಾವೆ. ಇದೆಲ್ಲ ಆದಮೇಲೆ ನೀವು ಮನುಷ್ಯನಿಗೆ ಮನೋದಾರಢ್ಯ ಬಹಳ ಮುಖ್ಯ ಅನ್ನೋದಕ್ಕೆ, ಓದು ಇದಕ್ಕೆಲ್ಲ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನ ಅಂತ ಹೇಳಿದ್ರೆ, ನನಗೆ 2010ರಲ್ಲಿ ಇದು ಇದಾಗಿದ್ದು, 2005ರಲ್ಲಿ ಒಂದಿನ ಅನ್ನಿಸ್ತು, ಹಳ್ಳಿ ಕಡೆ ಹೋಗ್ಬಿಟ್ಟು ಅದೇ ತೋಟಕ್ಕೆ ಬಂದೆ. ಬರ್ತಾ ಸ್ಕೂಟ್ರ್ ಮೇಲೆ ಸಿಗರೇಟ್ ಸೇದ್ತಾ ಬಂದೆ. ತಿರುಗಿ ಅಲ್ಲಿ ಕೂತ್ಕೊಂಡಾಗ ಇನ್ನೊಂದು ಸೇದಬೇಕನ್ನಿಸ್ತು, ಸೇದಿದೆ. ಅವಾಗ ಒಂದನ್ನಿಸ್ತು, ಹೌದಲ್ವಾ, ಸುಮಾರು 25-30 ವರ್ಷ ಸಿಗರೇಟ್ ಸೇದಿದ್ದೀನಿ, ಹೌದು ಇದು ಅನಿವಾರ್ಯನಾ, ಇದು ಬೇಕಾ ಜೀವನದಲ್ಲಿ ಅನ್ನಿಸ್ತು. ಹಂಗೆ 5 ನಿಮಿಷ ಯೋಚನೆ ಮಾಡಿ ಹೋಗಿ ನೋಡಿದೆ. ಬಾಕ್ಸ್ ಒಳಗಡೆ ಒಂದು 10-15 ಪಾಕೆಟ್ ಇತ್ತು ಸಿಗರೇಟು. ಡಿಕ್ಕಿ ಒಳಗೆ ನೋಡಿದೆ 10-15 ಪಾಕೆಟ್ ಸಿಗರೇಟ್ ಇತ್ತು. ಎಲ್ಲನೂ ಗುಡ್ಡೆ ಮಾಡಿಬಿಟ್ಟು ಬೆಂಕಿ ಕಡ್ಡಿ ಗೀರಿಟ್ಬಿಟ್ಟು ಒಂದು ಸಾರಿ ಉಸಿರೇಳ್ಕೊಂಡು ಅದನ್ನು ಆವತ್ತು ಬಿಟ್ಟು ತಿರುಗಿ ಮುಟ್ಟಿಲ್ಲ. ಎಷ್ಟು 2005ನೇ ಇಸ್ವಿಯಲ್ಲಿ. ಅದು ಬಿಟ್ಟು 5 ವರ್ಷಕ್ಕೆ ಹಿಂಗಾಯಿತು ನನಗೆ. ಹೀಗೆ ಇವೆಲ್ಲ ಏನಂದರೆ, ಮನುಷ್ಯ ಚಟಗಳಿಗೆ ದಾಸ ಆಗಬಾರ್ದು. ಏನೇ ಕಲೀರಿ ನೀವು, ಏನೇ ಮಾಡಿ, ಇವತ್ತು ಅದನ್ನು ಬಿಡ್ತೀನಿ ಅಂದರೆ ಆವತ್ತು ಬಿಟ್ಬಿಡ್ಬೇಕು ಅಷ್ಟೇ. ಇದನ್ನು ಮಾತ್ರ ಯಾರು ಅದನ್ನು ಆಳೋಕೆ ಬಿಡಬಾರ್ದು. ನಾವು ಚಟಕ್ಕೆ ಏನೋ ತಗೋಬೋದು, ತಿನ್ನೋ, ಅದನ್ನು ನಮ್ಮನ್ನು ಆಳಬಾರ್ದು. ನಾವು ಅದನ್ನು ಅಂಕೆಯಲ್ಲಿ ಇಟ್ಕೊಂಡಾಗ ಅದೇನು ದೊಡ್ಡ ಸಮಸ್ಯೆಗಳಾಗೋದಿಲ್ಲ. ಅವನ್ನೆಲ್ಲನೂ ಈಗ ಹೇಗಿದೆ ಆರೋಗ್ಯ? ಫೈನ್ ಆಗಿದೆ. ವಯಸ್ಸಿನ ಪ್ರಭಾವದಿಂದ ಸ್ವಲ್ಪ ಹೆಚ್ಚು 68 68ಕ್ಕೆ ಬಂತು. ಈಗ 67ರಲ್ಲಿ ಫೆಬ್ರವರಿ 6ಕ್ಕೆ 67 ದಾಟಿ 68ಕ್ಕೆ ಹೋಗ್ತೀರಿ. ಈಗ ಬೆಳಗ್ಗೆ ಸದಾ ದುಡಿತೀರಿ, ದಿನ ಕೆಲಸ ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಕೆಲಸಗಳು, ಬಹಳ ಮುಖ್ಯವಾದ ಕೆಲಸಗಳಂದರೆ ಇನ್ನು ಮೇಲೆ ನಂದು ಆಳುಗಳೆಲ್ಲ ಬಿಟ್ಟು ಹೋಗ್ತಾರೆ. ತೋಟದಲ್ಲಿ ರೌಂಡ್ ಹೊಡಿತಾ ಹೋಗ್ತೀನಿ. ಏನೇನು ಅವ್ರು ತಪ್ಪುಗಳು ಮಾಡಿರ್ತಾರೆ ಅದನ್ನೆಲ್ಲ ಸರ್ ಮಾಡ್ತಾ ಹೋಗುವಂಥದ್ದು. ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಮಾರನೇ ದಿನ ಅಲ್ಲಿ ಬಂದವ್ರಿಗೆ ವ್ಯವಸ್ಥೆ ಇರೋದಿಲ್ಲ. ನಿಮಗೆ ಗೊತ್ತಿದೆ, ಅವ್ರಿಗೆ ಎಷ್ಟೇ ಮಾಡಿದ್ರೆ ಕೂಡ ಏನೋ ಒಂದು ಸಣ್ಣ ಸಣ್ಣ ತಪ್ಪು ಮಾಡ್ತಾ ಇರ್ತಾರೆ. ಏನೋ ಒಂದು ಅಸಡ್ಡೆ, ಯಾವುದೋ ಇಲ್ಲಿಡಬೇಕಾಗಿರೋದು ಅಲ್ಲಿಡ್ತಾರೆ. ನಮ್ಮಲ್ಲಿ ಬರೋದು ಬರೀ ನಂಬಿಕೆಯಿಂದ ಜನ. ನಾನೇನೋ ರಸಪುರಿ ಮಾವು ಅಂತ ತೋತಾಪುರಿ ಕೊಟ್ಟರೆ, ತೋತಾಪುರಿ ಮಾವು ಅಂತ ಅಮ್ರಪಾಲಿ ಕೊಟ್ಟರೆ ಅದು ಎಷ್ಟು ನಿರಾಶೆ ಆಗೋಗ್ಬಿಡ್ತಾರೆ. ನಂಬಿಕೆ ಸರ್, ಅದು 50 ವರ್ಷದಿಂದ ಉಳ್ಕೊಂಡಿರೋಂಥ ನಂಬಿಕೆ, ಅದಕ್ಕೆ ಭಾಳ ಗೌರವ ಕೊಡಬೇಕಾಗತ್ತೆ ನಾವು. ಅದಕ್ಕಾಗಿ ನಾನು ಅಷ್ಟು ನಿಗಾ ಇಡಲೇಬೇಕಾಗತ್ತೆ. ಪ್ರತಿದಿನ ಅವ್ರ ಕೆಲಸ ಬಿಟ್ಟ ಮೇಲೆ 5:30ಇಂದ ಅಟ್ಲೀಸ್ಟ್ 7:30ವರೆಗೂ ಅದನ್ನೆಲ್ಲ ನೋಡ್ತೀನಿ. ಅದು ಇಟ್ಟಿರೋದು ಆ ಕಡೆಗೆ ಇಡೋದು, ನೀರು ಹಾಕ್ತಿದ್ದಾರೆ ನೀರು ಹಾಕೋದು, ಪ್ರತಿಯೊಂದು ಮಾಡಿ ನಿದ್ದೆ ಬಂದು ತಿಂದು ಮಲಗಿದ್ರೇ ನಿದ್ದೆ ಬರೋದು. ಅದು ಮಾಡಲಿಲ್ಲ ಅಂದರೆ ನಿದ್ದೆ ಬರೋಲ್ಲ ಅವತ್ತು. ಇದು ನೋಡಿ, ಒಳ್ಳೆ ನಿದ್ದೆ ಬಂದುಬಿಡುತ್ತೆ. ಒಂದು 3-3:30ಗೆ ಎಚ್ಚರಿಕೆ ಆಗುತ್ತೆ ಕರೆಕ್ಟಾಗಿ. ಅಲ್ಲಿಂದ ಬೆಳಗಿನ ಜಾವ ಅಲ್ಲಿಂದ 2-2:30-3 ಗಂಟೆ ಟೈಮ್ ಓದೋದು. ಆಮೇಲೆ ಎದ್ದು ಬೆಳಗ್ಗೆ ಇಳಿದ್ಬಿಟ್ರೆ ಒಂದು ತೋಟ ಒಂದು ರೌಂಡ್ ಹೊಡೆದು, ಅಂದರೆ ಒಂದು 5:30 ಅಷ್ಟೊತ್ತಿಗೆ ತಿರುಗಿ ಮೇಲೆ ಹೋಗ್ಬಿಟ್ರೆ, ಆಮೇಲೆ ಸ್ವಲ್ಪ ಪ್ರಾಣಾಯಾಮ, ಯೋಗ, ಒಂದು 5-10 ನಿಮಿಷ ಮೆಡಿಟೇಷನ್ನು, ಸ್ನಾನ ಮಾಡಿ ತಿರುಗಿ ನಾನು ಬರೋದು 8 ಗಂಟೆಗೆ ಕೆಳಗಡೆ. ಅದು ನನ್ನ ದಿನಚರಿ.
ಹಾಗೆ ನಡೀತಾ ಇರುತ್ತೆ. ಜೊತೆಗೆ ಈ ತೋಟಗಳ ಕನ್ಸಲ್ಟಿಂಗ್ ಅದು ಬೆಳಗ್ಗೆ 8:30 ಬಂದಿರ್ತಾರೆ. ಇಲ್ಲಿ ಬರ್ತಾರೆ ನಿಮ್ಮಲ್ಲಿ? ಹೌದು, ನಮ್ಮಲ್ಲಿ ಪ್ರತಿದಿನ ವಾರದ ದಿನಗಳಲ್ಲಿ, ವಾರದ ಕೊನೆಯಲ್ಲಿ ತಗೊಳ್ಳಲ್ಲ, ನನ್ನದೇ ಕೆಲಸಗಳಿರುತ್ತೆ. ವಾರದಲ್ಲಿ 1 ದಿನ ಪ್ಲಾಟ್ ವಿಸಿಟ್ ಹೋಗ್ತೇನೆ. ಇನ್ನು 4 ಟ್ರೈನಿಂಗ್ ಪ್ರೋಗ್ರಾಮ್ 4 ದಿನ ಇರುತ್ತೆ. 9 ಗಂಟೆಗೆ ಶುರು ಮಾಡೋದು ಸುಮಾರು 11:30-12 ಗಂಟೆವರೆಗೂ ಇರುತ್ತೆ. ಆ ರೈತ ಏನೇನು ಸಮಸ್ಯೆ ತಗೊಂಡ್ಬಂದಿರ್ತಾನೆ ಅಷ್ಟು ಅವನಿಗೆ ಸಮಸ್ಯೆಗಳನ್ನ ಪರಿಹರಿಸ್ಕೊಟ್ಟೆ ಕಳಿಸೋದು ಅವನ್ನ. ಇದಕ್ಕೆ ಉಚಿತ? ಎಲ್ಲವೂ ಉಚಿತ. ನನ್ನ ಟೈಮಿಗೆ ಬರಬೇಕಷ್ಟೆ. ನನ್ನ ಟೈಮಿಗೆ ಬರಲಿಲ್ಲ ಅಂದರೆ ನಾಳೆ ಬಾಪ ಅಂತ ಕಳಿಸ್ತೀನಿ. ಇಡೀ ಜೀವನ ನಡೀತಾ ಇದೆ. ಆಮೇಲೆ ನನ್ನ ಪಾಲಿಸಿ ನಾನು ಮೊದಲು ಹೇಳಿದೆ, ಪ್ರತಿಯೊಂದೂ ನಿಮ್ಮ ಟೈಮನ್ನು ಮಾತ್ರ ವೇಸ್ಟ್ ಮಾಡಿಬಿಡಿ, ಏನಕ್ಕೋ ಒಂದಕ್ಕೆ ವಿನಿಯೋಗಿಸ್ಬಿಡಿ. ಅದು ಬೇರೆಯವ್ರಿಗೆ ಟ್ರೈನಿಂಗ್ ಕೊಡೋಕ್ಕಿರ್ಬೋದು, ಇನ್ನೊಬ್ರಿಗೆ ದುಡಿಯೋ, ಇನ್ನೊಬ್ಬರಿಗೇನೋ ಒಂದು ಸಣ್ಣ ಕೆಲಸ ಮಾಡ್ಕೊಳ್ಳೋದಿರ್ಬೋದು, ನಮ್ಮ ಕೆಲಸ ಮಾಡ್ಕೊಳ್ಳೋದಿರ್ಬೋದು. ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು. ಅಷ್ಟನ್ನು ಮಾಡ್ತಾ ಹೋದರೆ ಜೀವನ ನೋಡಿ ಎಷ್ಟು ಸುಲಭ ಇರುತ್ತೆ. ಮೊನ್ನೆ ನನ್ನ ಹೆಂಡ್ತಿ ಹೇಳ್ತಾ ಇದ್ಲು, ಏಯ್ ಬನ್ನಿರಿ ಅಂದು. ಏನು ಅಂದರೆ ನೋಡು ಅವರಿಂಥ ಅದು ಯಾವುದೋ ಊರಿನವ್ರು ಬಂದು ಹಣ್ಣುಗಳು, ಮೊದಲನೇ ಹಣ್ಣುಗಳು ತಂದು ಇಲ್ಲಿ 3 ಥರ ಹಣ್ಣು ತಂದು ಕೊಟ್ಟು ಹೋಗಿದ್ರು. ನಿಮಗೆ ಅವೆಲ್ಲ ಕೊಟ್ಟಿರೋದು ಅವಾರ್ಡ್ಗಳೆಲ್ಲ ರೀ, ನೋಡ್ರಿ ಇದು ದೊಡ್ಡ ಅವಾರ್ಡು. ಅವಳಿಗಿರೋ ಜ್ಞಾನ ಅದು. ನೀವು ಕೊಟ್ಟಿದ್ರಂತೆ ಗಿಡ ಅಷ್ಟು ಚೆನ್ನಾಗಿ ಬಂದಿದೆಯಂತೆ, ನಿಮ್ಮ ಹತ್ರನೇ ವ್ಯವಸಾಯದ ವಿಧಾನ ಎಲ್ಲ ಕಲ್ತಿದ್ರಂತೆ, ನೋಡಿ ಅವ್ರು ಮೊದಲನೇ ಹಣ್ಣುಗಳು ನಮಗೆ ತಂದು ಕೊಟ್ಟು ಹೋಗಿದ್ದಾರೆ. ದೊಡ್ಡ ಅವಾರ್ಡ್. ಇಷ್ಟೇ ನಿಜವಾದ ಜೀವನ ಇದೆ, ನಡೀತಾ ಇದೆ ಲೈಫ್ ಅಷ್ಟೇ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.